ಒಂದು ದಿನ ಭಗವಾನ್ ಬುದ್ಧರು ಪ್ರವಚನಕ್ಕೆ ಅಂತ ಕುಳಿತಿದ್ದಾಗ ಅಷ್ಟೂ ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಪ್ರಭು, ಯಾರಾದರೂ ನಮ್ಮನ್ನು ಅವಮಾನಿಸಿದರೆ, ಕೀಳಾಗಿ ನೋಡಿದರೆ, ನಮ್ಮನ್ನು ಕೀಳು ದೃಷ್ಟಿಯಿಂದ ನೋಡಿದರೆ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಅಂತಹ ಜನರಿಗೆ ನಾವು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಎಂದು ಕೇಳ್ತಾನೆ. ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ಮಗು, ಅವಮಾನಿಸುವವರು ಯಾವಾಗಲೂ ನಾನೇ ಶ್ರೇಷ್ಠ, ನಮಗಿಂತ ದೊಡ್ಡವರು ಯಾರೂ ಇಲ್ಲ, ನಮ್ಮಷ್ಟು ಬುದ್ಧಿಶಾಲಿ ಇಲ್ಲಿ ಯಾರೂ ಇಲ್ಲ ಎನ್ನುವ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಯಾರಾದರೂ ನಿಮಗೆ ಅವಮಾನ ಮಾಡಿದರೆ, ನಿಮ್ಮನ್ನು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದರೆ, ಆಗ ನೀವು ಪ್ರತ್ಯುತ್ತರವಾಗಿ ನೀವು ಅವರ ಜೊತೆ ವಾದಕ್ಕಿಳಿಯುವುದಾಗಲಿ ಅಥವಾ ಅವರ ಮಟ್ಟಕ್ಕೆ ನೀವು ಇಳಿಯುವುದರಿಂದ ನೀವು ನಿಮ್ಮ ಶ್ರೇಷ್ಠತೆಯನ್ನು ಕಳ್ಕೊಂಡ್ಬಿಡ್ತೀರಾ. ನಿಮಗೂ ಅವರಿಗೂ ಏನೂ ವ್ಯತ್ಯಾಸವೇ ಇಲ್ಲದಂತಾಗತ್ತೆ. ನಿಮಗೊಂದು ಕಥೆಯನ್ನು ಹೇಳ್ತೀನಿ ಕೇಳಿ ಅಂತ ಆ ಶಿಷ್ಯನಿಗೆ ಭಗವಾನ್ ಬುದ್ಧರು ಕಥೆಯ ಮುಖಾಂತರ ಹೇಳೋದಕ್ಕೆ ಶುರು ಮಾಡ್ತಾರೆ. ಕಥೆ ಪ್ರಾರಂಭ ಮಾಡ್ತಾರೆ ಭಗವಾನ್ ಗೌತಮ ಬುದ್ಧರು. ಹಿಂದೆ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಅರಣ್ಯದಲ್ಲಿ ಒಂದು ದೊಡ್ಡ ಆನೆ ವಾಸವಾಗಿರುತ್ತೆ. ಆ ಆನೆ ಅಂದರೆ ಅರಣ್ಯದಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಒಂದು ದೊಡ್ಡ ಗೌರವ ಇರುತ್ತೆ. ಗಜರಾಜ ಅಂದರೆ ಎಲ್ಲರಿಗೂ ಒಂದು ಶಕ್ತಿಯೇ ಆಗಿರುತ್ತೆ. ಆ ಅರಣ್ಯದಲ್ಲಿ ಒಂದು ದಿನ ಆ ಆನೆ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇರುತ್ತೆ. ಮತ್ತೊಂದು ದಾರಿಯಿಂದ ಒಂದು ಹಂದಿ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಜೋರಾಗಿ ಓಡುತ್ತಾ ಬರ್ತಾ ಇರುತ್ತೆ. ಆನೆಯ ಸಮೀಪಕ್ಕೆ ಆ ಹಂದಿ ಬರ್ತಾ ಇದ್ದಂತೆ ಆನೆಯು ಆ ಹಂದಿಯಿಂದ ಪಕ್ಕಕ್ಕೆ ಸರಿದು ಬಿಡುತ್ತೆ. ಇದನ್ನು ಕಂಡ ಆ ಹಂದಿಯು ಮತ್ತೊಂದು ಹಂದಿಗೆ ಹೇಳುತ್ತೆ, ನೋಡಿದೆಯಾ ನನ್ನ ಶಕ್ತಿ ಏನು ಅಂತ? ಗೊತ್ತಾಯ್ತಾ ನಿನಗೆ ಈಗಲಾದರೂ? ನನ್ನನ್ನು ಕಂಡು ಅಷ್ಟೊಂದು ದೊಡ್ಡ ಆನೆ ಕೂಡ ನನಗೆ ಹೆದರಿ ಪಕ್ಕಕ್ಕೆ ಹೇಗೆ ಸರಿದು ಬಿಡ್ತು ಅಂತ ನೋಡಿದೆಯಾ? ನನ್ನ ಶ್ರೇಷ್ಠತೆ ಏನು ಅಂತ ನಿನಗೆ ಈಗಲಾದರೂ ಗೊತ್ತಾಯ್ತಾ ಅಂತ ಆ ಹಂದಿ ಮತ್ತೊಂದು ಹಂದಿಗೆ ತನ್ನ ಬಗ್ಗೆ ಜಂಬವನ್ನು ಕೊಚ್ಕೋತಾ ಇರುತ್ತೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಆ ಆನೆಯು ನಗುತ್ತಾ ಮುಂದೆ ಸಾಗುತ್ತೆ. ಆನೆ ಸುಮ್ಮನೆ ಹೋಗುತ್ತಿದ್ದದ್ದನ್ನು ಕಂಡಿದ್ದ ಆ ಹಂದಿ ಮತ್ತಷ್ಟು ಅವಹೇಳನ ಮಾಡೋದಕ್ಕೆ ಶುರು ಮಾಡುತ್ತೆ. ಆನೆಯನ್ನು ನೋಡಿ ಜೋರಾಗಿ ನಗೋದಕ್ಕೆ ಶುರು ಮಾಡುತ್ತೆ. ಇದನ್ನು ಸುಮ್ಮನೆ ಗಮನಿಸುತ್ತಿದ್ದ ಮತ್ತೊಂದು ಆನೆ ಆ ದೊಡ್ಡ ಆನೆಗೆ ಕೇಳಿಯೇ ಬಿಡುತ್ತೆ, ಗಜರಾಜ, ಆ ಹಂದಿಗೆ ನೀನು ನಿಜವಾಗ್ಲೂ ಹೆದರಿ ಪಕ್ಕಕ್ಕೆ ಸರಿದ್ಬಿಟ್ಟಿಯಾ? ಅದಕ್ಕೆ ಆ ಆನೆ ಹೇಳುತ್ತೆ, ಇಲ್ಲ, ಹಾಗೇನೂ ಇಲ್ಲ, ನಾನ್ಯಾಕೆ ಭಯ ಪಡಲಿ? ಆ ಹಂದಿಗೆ ನೀನು ನಿಜವಾಗ್ಲೂ ಹೆದರಿ ಪಕ್ಕಕ್ಕೆ ಸರಿದ್ಬಿಟ್ಟಿಯಾ? ಅದಕ್ಕೆ ಆನೆ ಹೇಳುತ್ತೆ, ಇಲ್ಲ, ನಾನ್ಯಾಕೆ ಭಯ ಪಡಲಿ? ಆ ಮತ್ತೊಂದು ಆನೆ ಕೇಳುತ್ತೆ, ಹಾಗಾದರೆ ನೀನು ಆ ಹಂದಿ ನಿನ್ನನ್ನು ಅಷ್ಟೊಂದು ಅವಮಾನ ಮಾಡ್ತಾಯಿದ್ರು ನಿನಗೇನೂ ಸಂಬಂಧವೇ ಇಲ್ಲದ ತರಹ ಸುಮ್ಮನೆ ಹಾಗೆ ನಗ್ತಾ ಮುಂದೆ ಹೋಗ್ತಾ ಇದ್ದೆ. ಅದಕ್ಕೆ ಆನೆ ಹೇಳುತ್ತೆ, ಯಾರೋ 4 ಜನ 4 ಥರದ ಮಾತುಗಳನ್ನು ಆಡಿದರೆ ಅವುಗಳನ್ನೆಲ್ಲ ತಲೆಗೆ ಹಾಕಿಕೊಂಡು ಕೊರಗುತ್ತಾ ಕೂತ್ರೆ ಏನೂ ಪ್ರಯೋಜನವಿಲ್ಲ. ನಾನು ಕೂಡ ಆ ಹಂದಿಯ ಮಾತಿಗೆ ತಲೆ ಕೆಡಿಸಿಕೊಂಡು ಅದರ ತರಹ ನಾನು ಮಾತನಾಡೋದಕ್ಕೆ ಶುರು ಮಾಡಿದರೆ ಆ ಹಂದಿಗೂ ನನಗೂ ಏನು ವ್ಯತ್ಯಾಸ ಇರ್ತಾಯಿತ್ತು? ನಾನು ಜೋರಾಗಿ ಕಿರ್ಚಿದ್ರೆ ಸಾಕು, ಆ ಹಂದಿ ಸಾಯುತ್ತೆ. ನನ್ನ ಕಾಲ ಕೆಳಗೆ ಆ ಹಂದಿ ಸಿಕ್ಕಾಕೊಂಡ್ರೆ ಆ ಹಂದಿ ನುಚ್ಚು ನೂರಾಗುತ್ತೆ. ಅಂಥದ್ರಲ್ಲಿ ಆ ಹಂದಿಗೆ ನಾನ್ಯಾಕೆ ಹೆದರಲಿ? ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತು. ನಾನು ಆ ಹಂದಿಯನ್ನು ಕಂಡು ಪಕ್ಕಕ್ಕೆ ಸರಿದಿದ್ದು ಯಾಕೆ ಗೊತ್ತಾ? ಆ ಹಂದಿಯ ಮೈ ಮೇಲಿರುವ ಕೊಚ್ಚೆ ನನ್ನ ಮೈ ಮೇಲೆ ಬಿದ್ದರೆ ನನ್ನ ಮೈ ಕೂಡ ಹೊಲಸಾಗತ್ತೆ. ನಾನು ಆ ಹಂದಿಯ ಸರಿಸಮನಾಗಿ ಇಳಿಯುವುದು ನನಗೆ ಯಾವ ಅವಶ್ಯಕತೆಯೂ ಇಲ್ಲ. ಹೀಗೆ ಆನೆ ಮತ್ತು ಹಂದಿಯ ಕಥೆಯನ್ನು ಬುದ್ಧರು ತನ್ನ ಶಿಷ್ಯರಿಗೆ ಹೇಳಿ ಮನವರಿಕೆ ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರ ಸಾಮರ್ಥ್ಯ ಏನು ಎನ್ನುವುದು ಅವರವರಿಗೆ ಮಾತ್ರ ತಿಳಿದಿರುತ್ತೆ. ಕೆಲಸಕ್ಕೆ ಬಾರದ 4 ಜನ 4 ತರಹ ಮಾತನಾಡೋದಕ್ಕೆ ಶುರು ಮಾಡಿದರೆ ಅದರ ಪ್ರಭಾವ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿ ನಿಮಗೆ ಮಾತ್ರ ತಿಳಿದಿರುತ್ತೆ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.